ಓಕೆ. ಶ್ರೀ ಗಣೇಶಾಯ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಜಗದ್ಗುರುವಾದಂಥ ಶ್ರೀಕೃಷ್ಣ ಪರಮಾತ್ಮ ಪ್ರಸಿದ್ಧ ತೀರ್ಥಕ್ಷೇತ್ರವಾದಂಥ ಉಡುಪಿಯಲ್ಲಿ ಬಂದು ನೆಲೆ ನಿಂತಿದ್ದಾನೆ. ಆತನ ಆಗಮನವು ಅವನಷ್ಟೇ ಸುಂದರ ಮತ್ತು ಅಂದವಾಗಿದೆ. ಒಂದು ದಿನ ಶ್ರೀ ಮಧ್ವಾಚಾರ್ಯರು ಸಮುದ್ರ ಸ್ನಾನ ಮಾಡಿ ಐನಿಕಗಳನ್ನೆಲ್ಲ ಮಾಡ್ತಾ ಕುಳಿತಿರುವಾಗ ಶ್ರೀಕೃಷ್ಣನ ಆಗಮನದ ದೃಶ್ಯ ಅವರಿಗೆ ಮೊದಲೇ ಗೋಚರಿಸಿತ್ತು. ಅದೇ ಸಮಯಕ್ಕೆ ಸಮುದ್ರದಲ್ಲೊಂದು ಹಡಗು ಮುಳುಗುತ್ತಿರೋದು ಕಾಣಿಸ್ತು. ಅವರು ಅದರೊಳಗಿಂದ ಭಯಭೀತರಾಗಿ ಗುರುಗಳಿಗೆ ಸಹಾಯಕ್ಕಾಗಿ ಕೂತ್ಕೊಳ್ತಾರೆ. ಆಗ ಗುರುಗಳು ತಮ್ಮ ಶಾಟಿಯನ್ನು ನೀರಿಗೆ ಹಾಕಿದರು. ಅದು ಎಂಥ ಅಯಸ್ಕಾಂತವೋ ಆ ಹಡಗು ಸುರಕ್ಷಿತವಾಗಿ ದಡ ತಲುಪಿತು. ಅದರಲ್ಲಿ ಪ್ರಯಾಣಿಸಿದ ವ್ಯಾಪಾರಿಯ ಸಂತೋಷ ಮುಗಿಲು ಮುಟ್ಟಿತ್ತು. ಅವ್ರು ಬಂದು ದಂಡ ನಮಸ್ಕಾರ ಮಾಡಿ ಗುರುಗಳಿಗೆ ಹೇಳ್ತಾರೆ, ನಮ್ಮ ಹಡಗಿನೊಳಗೆ ಇರೋದು ನಿಮಗೆ ಏನು ಬೇಕು ಅದನ್ನು ತೆಗೆದುಕೊಳ್ರಿ ಅಂತ. ಆದರೆ ಗುರುಗಳು, ಆಗಲಿ ನಿನ್ನ ಹಡಗಿನೊಳಗೆ ಅದನ್ನು ಸಮತೋಲನ ಮಾಡಲಿಕ್ಕೆ ಅಂತೇನು ಮಣ್ಣಿನ ಹೆಂಡಿ ಇಟ್ಟಿಯಲ್ಲ, ಅವನು ಕೊಟ್ಟರೆ ಸಾಕಪ್ಪ ಅಂತ ಕೇಳ್ಕೊಂಡ್ರು. ಅವನಿಗೆ ಆಶ್ಚರ್ಯ, ಇಂಥ ಎಷ್ಟು 108 ಸರಕುಗಳು ತುಂಬ್ಯಾವ, ಅವನ್ನ ಕೇಳದ ಈ ಮರಳಿನ ಹೆಂಡಿ ಕೇಳ್ತಾರೆ. ಗೋಪಿ ಚಂದನ ಗಡ್ಡೆ ಅವು ದ್ವಾರಕೆಯಲ್ಲಿ ಪುಕ್ಕಟ್ಟೆಯಾಗಿ ಯಥೇಚ್ಛವಾಗಿ ಸಿಗೋ ಮಣ್ಣದು. ಆದ್ರೆ ಆತ ಅದನ್ನು ಕೊಡೋ ಮುಂದೆ ಅವನಿಗೇನು ಗೊತ್ತು ಪಾಪ, ಆ ಹೆಂಟೆ ಒಡೆದು ಬಿಡ್ತದೆ. ಅದರೊಳಗೆ ಒಂದು ಸುಂದರವಾದ ಬಲರಾಮ ದೇವರ ಮೂರ್ತಿ ಕಂಡು ಬರ್ತದೆ. ಆಗ ಆಚಾರ್ಯರಿಗೆ ಬಹಳ ಸಂತೋಷ ಆಗ್ತದೆ. ಅದನ್ನು ಅಲ್ಲೇ ಸ್ಥಾಪನೆ ಮಾಡ್ತಾರೆ. ಈಗ ಅದೇ ವಡಭಾಂಡೇಶ್ವರವಾಗಿದೆ. ಇನ್ನೊಂದು ಹೆಂಟೆನ ಕೊಡ್ತಾರೆ, ಅದರೊಳಗೆ ಜನಾರ್ದನ ಪ್ರತಿಮೆ ಇತ್ತು. ಅದನ್ನು ಆ ವ್ಯಾಪಾರಿಗೆ ಕೊಡ್ತಾರೆ. ಅವ ಮುಂದೆ ತನ್ನೂರಿಗೆ ಹೋಗಿ ಅವನು ಆಚಾರ್ಯರಿಂದನೇ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ದಾರಿಯಲ್ಲಿ ಬರುವಾಗ ಕೇಕುಣ್ಣ ಎನ್ನೋ ಒಬ್ಬ ಬ್ರಾಹ್ಮಣನ ಅಪೇಕ್ಷೆ ಮೇರೆಗೆ ಆಚಾರ್ಯರು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೀತಾರೆ. ಆ ಸ್ಥಳದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿಯ ಆಲಯವನ್ನು ಕೂಡ ನಿರ್ಮಿಸಿದರು. ಅದೇ ಆದಿ ಉಡುಪಿ. ಇನ್ನು ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಎನ್ನುವ 12 ಸ್ತೋತ್ರವನ್ನು ಹೇಳ್ತಾ ಶ್ರೀಕೃಷ್ಣನ ಇರುವಂಥ ಗೋಪಿ ಚಂದನವನ್ನು ಉಡುಪಿಯಲ್ಲಿ ಸ್ವಾಗತ ಮಾಡ್ತಾರೆ ಗುರುಗಳು. ನಂತರ ಮಧ್ವ ಸರೋವರದಲ್ಲಿ ಸ್ವಚ್ಛಗೊಳಿಸಿದಾಗ ಸಂಪೂರ್ಣ ಸಾಲಿಗ್ರಾಮದ ಶಿಲೆಯ ಕಡಗೋಲು ಪಿಡಿದ ಶ್ರೀಕೃಷ್ಣನ ಮೂರ್ತಿ ಕಂಡುಬರ್ತದೆ. ನಂತರ ವಿದ್ಯುಕ್ತವಾಗಿ ಅದನ್ನು ಪ್ರತಿಷ್ಠಾಪನೆ ಮಾಡಿದರು. ಈ ವಿಗ್ರಹ ಮೊದಲು ದ್ವಾರಕೆಯಲ್ಲಿತ್ತು. ಅದನ್ನು ಅಷ್ಟಮಹಿಷಿಯರು ಪೂಜಿಸುತ್ತಿದ್ದರು. ಅದಕ್ಕಾಗಿ ಗುರುಗಳು ಅಷ್ಟಮಠಗಳನ್ನು ಸ್ಥಾಪಿಸಿದರು. ಅವು ಶ್ರೀ ಕೃಷ್ಣಾಪುರ ಮಠ, ಶ್ರೀ ಪುತ್ತಿಗೆ ಮಠ, ಶ್ರೀ ಶಿರೂರು ಮಠ, ಶ್ರೀ ಸೋದೆ ಮಠ, ಶ್ರೀ ಕಾಣಿಯೂರು ಮಠ, ಶ್ರೀ ಪೇಜಾವರ ಮಠ, ಶ್ರೀ ಫಲಿಮಾರು ಮಠ, ಶ್ರೀ ಆದಮಾರು ಮಠ. ಎಲ್ಲ ಕಡೆಗೂ ವಿವಿಧ ಭಂಗಿಯ ಶ್ರೀಕೃಷ್ಣನ ಮೂರ್ತಿಗಳು ಇವೆ. ಅಲ್ಲಿ ಪೂಜಿಸಲಿಕ್ಕೆ ಬಾಲಯತಿಗಳನ್ನೇ ಗುರುಗಳು ನಿಯುಕ್ತ ಮಾಡ್ತಾರೆ. ಈಗ ನಾವು ಸ್ವಲ್ಪ ಹಿಂದೆ ಹೋಗಿ ಗುರುಗಳ ಜನನ ಬಾಲ್ಯದ ಕಡೆ ನೋಡೋಣ. ಉಡುಪಿ ಹತ್ತಿರ ಪಾಜಕ ಅನ್ನುವಂಥ ಶ್ರೀ ಕ್ಷೇತ್ರ ಇದೆ. ಅಲ್ಲಿ ಸುಮಾರು 800 ವರ್ಷಗಳ ಹಿಂದೆ ನಾರಾಯಣ ಭಟ್ರು ಮತ್ತು ವೇದವತಿ ಎನ್ನುವಂಥ ಮಧ್ಯಗೇಯ ದಂಪತಿಗಳು ವಾಸವಾಗಿದ್ದರು. ಅವರು ವೇದ, ಉಪನಿಷತ್ತು, ಮಹಾಭಾರತ, ರಾಮಾಯಣ, ಪುರಾಣಗಳ ರಹಸ್ಯ ಬಲ್ಲವರು. ಅವರಿಗೆ 2 ಗಂಡು ಮಕ್ಕಳು ಆಗಿದ್ದರು. ಆದರೆ ವಿಧಿ ವೈಪರೀತ್ಯದಿಂದ ಏನೋ 2 ಮಕ್ಕಳು ತೀರಿ ಹೋಗಿದ್ದರು. ಕಲ್ಯಾಣಿ ದೇವಿ ಅನ್ನುವಂಥ ಒಬ್ಬ ಹುಡುಗಿ ಮಾತ್ರ ಇದ್ಲು. ಹೀಗಿದ್ದಾಗ ಗಂಡ ಸಂತಾನ ಬೇಕು ಅಂತ ಅವರು ತಮ್ಮ ಕುಲದೇವರಾದ ಅನಂತೇಶ್ವರನ ಸೇವೆಯನ್ನು ಅನನ್ಯ ಭಕ್ತಿಯಿಂದ ಮಾಡ್ತಾರೆ. ಎಷ್ಟು ದಿವಸ ಅಂದ್ರೆ ಸುಮಾರು 12 ವರ್ಷಗಳ ಕಾಲ ಬರೀ ಹಾಲನ್ನು ಸೇವಿಸಿ ಮಾಡಿದರು. ಇಂಥ ಪೂಜೆ ವ್ರತ ಫಲ ಕೊಡದೇ ಇರ್ತದ. ಆ ತಾಯಿ ಗರ್ಭವತಿ ಆದಳು. ಒಂದು ಸರ್ತಿ ದಂಪತಿಗಳು ಪೇಟೆಗೆ ಹೊಂಟಿದ್ರು. ಆಗ ಒಬ್ಬ ಭಿಕ್ಷುಕ ಧ್ವಜಸ್ತಂಭ ಹತ್ತಿ ನಿಂತು ಕೂಗಿ ಹೇಳ್ತಾನಂತ, ಈ ಊರಾಗ ವಾಯುದೇವರ ಅವತರಿಸ್ತಾರ ಅಂತ. ಎಷ್ಟು ಸಂಭ್ರಮ ನೋಡಿ. ಕ್ರಿಸ್ತ ಶಕ 1238 ವಿಳಂಬಿನಾಮ ಸಂವತ್ಸರದ ಆಶ್ವಯುಜ ಶುದ್ಧ ದಶಮಿ ಅಂದರೆ ವಿಜಯದಶಮಿ ಎಂದು ಮಧ್ಯಾಹ್ನ ಆ ದಂಪತಿಗಳಿಗೆ ಪುತ್ರೋತ್ಸವ ಆಗ್ತದೆ. ಮಗುವು ಬಹು ಸುಂದರ ಮತ್ತು ತೇಜಸ್ವಿ. ಒಳ್ಳೆಯ ಮುಹೂರ್ತವನ್ನು ನೋಡಿ
ಮೋಕ್ಷಕ್ಕೆ ಕಾರಣವಾಗುವ ಜ್ಞಾನವನ್ನು ನೀಡಲು ಬಂದ ಅಸುದೇವ ಇವನು ಅಂತ ತಿಳಿದು ವಾಸುದೇವ ಅಂತ ನಾಮಕರಣ ಮಾಡ್ತಾರೆ. ಒಂದು ದಿನ ಮುಂದೆ ಅದು ದೇವಸ್ಥಾನಕ್ಕೆ ಹೋಗೋದು ಅವೆಲ್ಲ ಕೆಲವೊಂದು ಕಾರ್ಯಕ್ರಮಗಳೆಲ್ಲ ನೆರವೇರ್ತಾವೆ. ದಂಪತಿಗಳಿಬ್ಬರು ಮಗುವನ್ನು ಕರ್ಕೊಂಡು ಅನಂತೇಶ್ವರನ ದೇವಸ್ಥಾನಕ್ಕೆ ಹೋಗಿ ಬರ್ತಿರ್ತಾರೆ. ಆಗ ಒಬ್ಬ ಬ್ರಹ್ಮ ರಾಕ್ಷಸ ಎದುರಾಗ್ತಾನೆ. ಅದನ್ನು ನೋಡಿ ತಾಯಿ ಭೀತಿಗೊಂಡು ಮಗುವನ್ನು ಮುಚ್ಚಿಟ್ಕೋತಾಳೆ. ಆಗ ನಾರಾಯಣ ಭಟ್ರು ನಿನಗೇನಪ್ಪ ಬೇಕು ಅಂತ ಕೇಳ್ತಾರೆ. ಏನಿಲ್ಲ, ಒಂದು ಸರ್ತಿ ನಿಮ್ಮ ಮಗುವಿನ ಪಾದವನ್ನು ನನ್ನ ತಲೆ ಮೇಲಿಟ್ಟರೆ ಸಾಕು ಅಂತ ಹೇಳ್ತಂತೆ. ಅದಕ್ಕೆ ಅವರು ಹಾಗೆ ಮಾಡ್ತಾರೆ. ಹಂಗೆ ಮಾಡಿದ ತಕ್ಷಣ ಅದು ಮುಕ್ತಿಯನ್ನು ಪಡಿತದೆ. ಅಂಥ ಪುಟ್ಟ ಮಗುವಿನ ಪಾದ ಸ್ಪರ್ಶದಿಂದ ಬ್ರಹ್ಮರಾಕ್ಷಸಕ್ಕೆ ಮುಕ್ತಿ ಸಿಗಬೇಕಾದ್ರೆ ಅದು ಏನು ಸಾಮಾನ್ಯರ ಕೈಯಿಂದ ಸಾಧ್ಯನಾ? ಆ ಮಗು ಸಾಕ್ಷಾತ್ ಪ್ರಾಣದೇವರು. ತ್ರೇತಾಯುಗದಲ್ಲಿ ಹನುಮಂತನಾಗಿ ಶ್ರೀರಾಮದೇವರ ಸೇವೆಯನ್ನು ಮಾಡಿ, ದ್ವಾಪರದಲ್ಲಿ ಭೀಮಸೇನರಾಗಿ ಶ್ರೀ ಕೃಷ್ಣದೇವರ ಸೇವೆಯನ್ನು ಮಾಡಿ, ಕಲಿಯುಗದಲ್ಲಿ ಶ್ರೀ ವೇದವ್ಯಾಸರ ಸೇವೆಯನ್ನು ಮಾಡಲು ಬಂದಿರುವ ಮಧ್ವರವರು. ಮುಂದೆ ಮಗುವನ್ನು ಬೆಳೀತಾ ಬೆಳೀತಾ 1 ವರ್ಷ ಆಯಿತು. ದಣೆ ನಡಿಲಿಕ್ಕೆ ಹತ್ತಿತ್ತು. ಅಂಥದ್ದು ನಸುಕಿನೊಳಗೆ ಕಾಣೆಯಾಗಿಬಿಡ್ತು. ಎಲ್ಲಿ ಹುಡುಕಿದ್ರಿಲ್ಲ, ಇಡೀ ಊರು ಜನ ಹುಡುಕ್ತಾರೆ, ಎಲ್ಲೂ ಸಿಗೋದಿಲ್ಲ. ಒಮ್ಮೆಗೆ ಸಾಯಂಕಾಲದ ಹೊತ್ತಿಗೆ ಒಂದು ಎತ್ತಿನ ಬಾಲ ಹಿಡ್ಕೊಂಡು ಮನೆಗೆ ಬರ್ತಾನೆ. ಎಲ್ಲರಿಗೂ ಹೋದ ಜೀವ ಬಂದಂಗೆ ಆಗ್ತದೆ. ಈಗೂ ಸಹಿತ ಆ ಪಾಚಕ ಕ್ಷೇತ್ರದಿಂದ ಆಗ್ನೇಯ ದಿಕ್ಕಿಗಿರುವ ಬೆಟ್ಟದ ಮೇಲೆ ಶ್ರೀ ವಾಸುದೇವನ ಪುಟ್ಟ ಹೆಜ್ಜೆಗಳು ಮತ್ತು ಋಷಭದ ಹೆಜ್ಜೆ ಗುರುತುಗಳು ಈ ಪ್ರಸಂಗದ ಸ್ಮಾರಕಗಳಾಗಿ ಇನ್ನೂ ಇವೆ. ಈ ಘಟನೆಯಲ್ಲಿ ಒಂದು ಆಧ್ಯಾತ್ಮದ ರಹಸ್ಯ ಅದ. ಅದೇನಂದ್ರೆ, ಆ ಮಗು ಜ್ಞಾನದ ಸಂಕೇತ, ಋಷಭ ಧರ್ಮದ, ಬಾಲ ಧರ್ಮ ಸೂಕ್ಷ್ಮದ ಸಂಕೇತ. ಅಂದ್ರೆ ಧರ್ಮ ಸಂರಕ್ಷಣೆಗೆ ಬಾಹುಬಲ, ಜ್ಞಾನ ಬಲದಿಂದ ಪೂರ್ಣವಾದ ವಾಯುವೇ ಸಮರ್ಥ ಅಂತ ಅರ್ಥ. ಹೀಗೆ ಮುಂದೆ ಹುಡುಗ ಬೆಳೀತಾ ಇದ್ದಾಗ ಚೌಲ ಅಕ್ಷರಾಭ್ಯಾಸಗಳು ಶುರುವಾದವು. ಸೂಕ್ತ ಸಮಯ ನೋಡಿ ಒಂದು ದೊಡ್ಡ ಹಾಸುಗಲ್ಲಿನ ಮೇಲೆ ಶಾಸ್ತ್ರೋಕ್ತ ರೀತಿಯಿಂದ ಪೂಜಾ ಮಾಡಿ ಅಕ್ಷರಗಳನ್ನು ತಿಳಿಸಿದರು. ಆ ಕಲ್ಲು ಈಗೂ ಸಹಿತ ಅಪಾಚಕದಲ್ಲಿ ಅವ್ರ ಮನೆಯಲ್ಲಿದೆ. ತಂದೆಯೇ ಪಾಠ ಹೇಳಿಕೊಡ್ತಿರ್ತಾರೆ. ಮಗು ಮಾತ್ರ ಏಕಪಾಠಿ. ಇವತ್ತು ಬರೆಸಿದ್ದು ಮರುದಿನ ಬರೆಸಿದ್ರೆ ನಿನ್ನಿದನ್ನು ಮತ್ತೆ ಯಾಕೆ ಬರೆಸ್ತೀರಿ, ಮುಂದಿನದು ಹೇಳ್ರಲ್ಲ ಅಂತಿದ್ರು. ಹೀಗೆ ಅವರು ಇಷ್ಟು ಉತ್ಕೃಷ್ಟವಾದಂಥ ಅವರ ಜ್ಞಾಪಕ ಶಕ್ತಿ ಅದನ್ನು ಕಂಡು ತಂದೆಯೇ ಬೆರಗಾಗ್ತಿದ್ರು. ಹೀಗೆ ನಡೀತಾ ಇರುವಾಗ ಒಂದು ದಿವಸ ಏನಾಗ್ತಂದ್ರೆ, ಅವ್ರ ತಂದೆ ಪುರಾಣ ಹೇಳ್ತಿರ್ತಾರೆ. ಆವಾಗ ಲಿಕುಚ ಅನ್ನೋ ಪದಕ್ಕೆ ಅರ್ಥ ಹೇಳ್ಬೇಕಾದ್ರೆ ಸ್ವಲ್ಪ ತಡಬಡಿಸ್ತಾರೆ. ಆಗ ಮಗು ಹೆಬ್ಬಲಸು ಅಂಥೇಳಿ ಎಲ್ಲರನ್ನೂ ಬೆರಗುಗೊಳಿಸ್ಬಿಡ್ತಾರೆ. ಇನ್ನೊಮ್ಮೆ ಏನಾಗ್ತದೆ ಅಂದ್ರೆ, ಅವ್ರ ತಂದೆ ಒಬ್ಬರ ಹತ್ರ ಪಾಪ ಸಾಲ ತಗೊಂಡಿರ್ತಾರೆ. ಸಾಲಗಾರ ವಾಪಸ್ ಕೇಳಲಿಕ್ಕೆ ಅಂತ ಮಧ್ಯಾಹ್ನದ ಸಮಯಕ್ಕೆ ಬಂದಿರ್ತಾರೆ. ಮಗುವಿಗೆ ಹಸು, ತಂದೆಯನ್ನು ನೋಡ್ತಾರೆ. ತಂದೆ ಅತಿಥಿಗಳನ್ನು ಬಿಟ್ಟು ಬರೋರಲ್ಲ. ಕೊನೆಗೆ ಅವ್ರನ್ನೇ ಕೇಳ್ತಾರೆ, ಇವ್ರು ಯಾಕೆ ಬಂದಾರೆ? ಏನಿಲ್ಲ, ಹಣ ಕೊಡಬೇಕಾಗಿದೆ. ಅವ್ರನ್ನ ಹೊರಗೆ ಕರಕ್ಕೆ, ಏನು ನಿಮಗೆ ಎಷ್ಟು ಹಣ ಕೊಡ್ಬೇಕು ನಮ್ಮ ತಂದೆ? ಅವ್ರು ಇಂತಿಷ್ಟು ಅಂತ ಹೇಳಿದರೆ, ಇಲ್ಲಿ ಬರ್ರಿ ಅಂತಂದು ಹೊರಗೆ ಕರ್ಕೊಂಡು ಹೋಗ್ತಾರೆ. ಅಂಗಳದಾಗ ಒಂದು ದೊಡ್ಡ ಹುಣಸೆ ಮರ, ಅದ್ರ ಬೀಜಗಳು ಕಾಯಿಗಳೆಲ್ಲ ಕೆಳಗೆ ಬಿದ್ದಿರ್ತವೆ. ಪುಟ್ಟ ಕೈಯಿಂದ ಅವನ್ನೆಲ್ಲ ಹೆಕ್ಕಿ ಆರಿಸಿ ತೆಗೆದು ಅವ್ರ ಕೈಗೆ ಅವನು ಕೊಡ್ತಾರೆ. ಅದು ಎಂಥ ಸ್ಪರ್ಶನೋ! ಅವು ಮುಟ್ಟಿದ ತಕ್ಷಣ ಮುಟ್ಟಿದಕ್ಕೆ ಕೂಡಲೇನ ಬೀಜಗಳೆಲ್ಲ ಬಂಗಾರದ ನಾಣ್ಯಗಳಾಗಿ ಪರಿವರ್ತನೆ ಹೊಂದಿರ್ತವೆ. ಆವಾಗ ಸಾಲ ಕೊಟ್ಟವ ಸಂತೋಷದಿಂದ ಮನೆಗೆ ಹೋಗ್ತಾನೆ. ಮುಂದೊಂದು ದಿನ ತಂದೆ ಅವರ ಏನು ಹೋಗಿ ಹಂಗಾರೆ ವಾಪಸ್ ಕೊಡೋಣ ಅಂತ ಅವ್ರಿಗೆ ಅನುಕೂಲ ಅದ ಕೇಳಿಕ್ಕೆ ಹೋದ. ಅಯ್ಯೋ, ಅವತ್ತೇ ನಿಮ್ಮ ಮಗ ತೀರಿಸ್ಬಿಟ್ನಲ್ಲ ಅಂತ ಹೇಳಿ ಕಳಿಸ್ತಾರೆ. ಹೀಗೆ ತಂದೆಯನ್ನು ಅವರು ಋಣಮುಕ್ತರನ್ನಾಗಿ ಮಾಡ್ತಾರೆ. ತಂದೆ ತಾಯಿಗಳ ಮೇಲೆ ಪಂಚಪ್ರಾಣ. ಇನ್ನು ಮುಂದೆ ಸಾಗಿದಂತೂ 8ನೇ ವಯಸ್ಸಿಗೆ ಉಪನಯನ ಆಗ್ತದೆ. ಅಂದಿನಿಂದ ಕಟ್ಟುನಿಟ್ಟಾಗಿ ಬ್ರಹ್ಮಚರ್ಯ ಪಾಲಿಸ್ಲಿಕ್ಕೆ ಶುರು ಮಾಡ್ತಾರೆ. ವೇದಾಧ್ಯಯನಕ್ಕಾಗಿ ಮಗನನ್ನು ಪೂಗವನ ವಂಶದ ಪ್ರಸಿದ್ಧ ಪಂಡಿತರಾದ ಕುಂಜಾರಿನ ತೊಟ್ಟಿಂತಿಲ್ಲಯಾರ್ ಅನ್ನೋರ ಹತ್ರ ಕಳಿಸ್ತಾರೆ. ಅಲ್ಲಿ ಓದಿಗಿಂತ ಆಟನ ಹೆಚ್ಚು. ಪರೀಕ್ಷಿಸಲು ಪ್ರಶ್ನೆ ಕೇಳಿದರೆ ಇವತ್ತಿನ ಪಾಠ ಅಲ್ದ ಮುಂದಿನ ಪಾಠನೂ ಹೇಳ್ತಿರ್ತಾರೆ. ಹೀಗಾಗಿ ಬರೀ 4 ವರ್ಷಗಳಲ್ಲಿ ವೇದ, ವೇದಾಂಗ, ಷಡ್ದರ್ಶನ, ಕಾವ್ಯ, ನ್ಯಾಯ, ವ್ಯಾಕರಣಗಳನ್ನು ಅಭ್ಯಾಸ ಮಾಡಿ ವಿದ್ಯಾಪಾರಂಗತರಾಗ್ತಾರೆ. ಗುರುದಕ್ಷಿಣೆ ನೀಡೋ ನೆಪದೊಳಗೆ ತಮ್ಮ ಗುರುಗಳಿಗೆ ಐತರೇಯ ಉಪನಿಷತ್ತಿನ ರಹಸ್ಯವನ್ನೇ ಹೇಳಿ
ಅವರಿಗೆ ದೇವರಲ್ಲಿ ಭಕ್ತಿ ಉಕ್ಕೇರುವಂತೆ ಮಾಡ್ತಾರೆ. ಹೀಗಿದ್ದಾಗ ಇಷ್ಟು ಅವರೆಲ್ಲ ಇದನ್ನು ಮಾಡಿದ್ಮೇಲೆ ಅವ್ರಿಗೆ ಅಭ್ಯಾಸ ಮುಗೀತು, ವಿದ್ಯಾಭ್ಯಾಸ ಅಂಥೇಳಿ ತಂದೆ ತಾಯಿಗಳು ಏನು ಮಾಡ್ತಾರೆ, ವಾಸುದೇವನ ಮದುವೆ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಆದರೆ ಇವರಿಗೂ ಸನ್ಯಾಸದ ಕಡೆ ಒಲವು. ಗುರುವನ್ನು ಅರಸುತ್ತಾ ಗುರುವಿನ ಆದೇಶದಂತೆ ಉಡುಪಿಯ ಉತ್ತರ ದಿಕ್ಕಿನಲ್ಲಿ ಕೆಲವು ಕಿಲೋಮೀಟರ್ ದೂರದೊಳಗೆ ಭಂಡಾರಕೇರಿಯೊಳಗೆ ವಾಸವಾಗಿರುವಂಥ ಅನಂತೇಶ್ವರನ ಆರಾಧನೆಯಲ್ಲಿ ತೊಡಗಿದ್ದ ಅಚ್ಯುತ ಪ್ರೇಕ್ಷರಲ್ಲಿ ಬರುತ್ತಾರೆ. ಮಗು ಸನ್ಯಾಸಿ ಆಗೋದನ್ನು ಯಾವ ತಂದೆ ತಾಯಿಗಳು ಸಹ ಸಹಿಸುವುದಿಲ್ಲ. ಮುಪ್ಪಿನ ವಯಸ್ಸಿನ ತಂದೆ ತಾಯಿಗಳನ್ನು ತೊರೆಯುವುದು ಉಚಿತವಲ್ಲ ಅಂತ ಅವರಿಗೆ ಪ್ರಬಲವಾದ ಕಾರಣವನ್ನು ಮುಂದಿಡ್ತಾರೆ. ವಯಸ್ಸು ಮಾತ್ರ ಕಾರಣ ಮಾಡಬೇಡಿ ಅಂತ ಮಗ. ಇದೇ ರೀತಿ ಅವರಿಬ್ಬರ ನಡುವೆ ಶುರುವಾಗ್ತದೆ. ಕೊನೆಗೆ ಒಂದು ಸರ್ತೆಗೆ ತಂದೆ ಬಡ ಎದ್ದವರ ಅವ್ರನ್ನ ಪ್ರದಕ್ಷಿಣೆ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕಿ ನಮ್ಮನ್ನು ಅನಾಥರನ್ನಾಗಿ ಮಾಡಿಬಿಡಪ್ಪ ಅಂತ ಕೇಳ್ಕೊತಾರೆ. ಅಲ್ಲಿದ್ದವರ ಕಣ್ಣಲ್ಲೂ ಸಹ ನೀರು. ಆದರೆ ಇವರ ಉತ್ತರ, ನೀವು ಆಡುವ ಮಾತು ಸನ್ಯಾಸ ಬೇಡ ಅಂತ, ಆದರೆ ನಡ್ಕೋತಿರೋ ರೀತಿ ಏನದಲ್ಲ, ಕಿರಿಯರಿಗೆ ಹಿರಿಯರು ನಮಸ್ಕಾರ ಮಾಡೋದು ಸನ್ಯಾಸ ಆಗಿದ್ದಾಗ ಮಾತ್ರ ಅಂತ ಹೇಳಿಬಿಡ್ತಾರೆ. ಆದರೂ ಅವರು ಅಡ್ಡಿಪಡಿಸ್ತಾರೆ. ಕಾಲಾಂತರದಲ್ಲಿ ಅವರಿಗೆ ಮತ್ತೊಂದು ಗಂಡು ಮಗು ಆಗ್ತದೆ. ಆಗ ಮಾತ್ರ ಹೇಳ್ತಾರೆ ಅವರು, ಈಗ ನಿಮ್ಮ ಆಸೆ ಪೂರೈತಲ್ಲ, ನಿಮ್ಮ ವೃದ್ಧಾಪ್ಯದೊಳಗೆ ನಿಮ್ಮನ್ನು ನೋಡಿಕೊಳ್ಳಿಕ್ಕೆ ಮತ್ತೊಬ್ಬರು ಬಂದಿದ್ದಾರೆ, ಇನ್ನು ನನಗೆ ಅಪ್ಪಣೆ ಕೊಡ್ರಿ. ನೀವಾಗಿ ಒಪ್ಪಿಗೆ ಕೊಟ್ಟರೆ ಬಹಳ ಸಂತೋಷ. ನಿಮಗೆ ಬೇಕನ್ನಿಸ್ದಾಗ ನೀವು ನನ್ನನ್ನು ಬಂದು ನೋಡಬಹುದು, ಇಲ್ಲದಿದ್ದರೆ ನಿಮ್ಮನ್ನು ಬಿಟ್ಟು ನಾನು ದೂರ ಹೋಗ್ತೀನಿ, ಸಾಯೋ ತನಕ ನಿಮ್ಮ ಕಣ್ಣಿಗೆ ಬೀಳೋದಿಲ್ಲ ಅಂತಾರೆ. ಇದು ನಿಶ್ಚಿತ. ಈ ರೀತಿ ಉಪಾಯ ಮಾಡಿ ತಮ್ಮ ತಂದೆ ತಾಯಿಗಳನ್ನು ಒಪ್ಪಿಸಿ ಅಚ್ಯುತ ಪ್ರೇಕ್ಷರಲ್ಲಿ ಬಂದು ಸನ್ಯಾಸ ದೀಕ್ಷೆಯನ್ನು ಪಡಿತಾರೆ. ಆಗ ಗುರುಗಳು ಅವರಿಗೆ ಪೂರ್ಣ ಪ್ರಜ್ಞಾ ಎಂದು ನಾಮಕರಣ ಮಾಡ್ತಾರೆ. ಈ ರೀತಿ ಸನ್ಯಾಸ ದೀಕ್ಷೆ ಪಡೆದ ಯತಿಗಳು ಕಾಶಿಗೆ ಹೋಗಿ ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಆಸೆ ಪಡ್ತಾರೆ. ಗುರುಗಳಲ್ಲೇ ಅಪ್ಪಣೆ ಕೇಳ್ತಾರೆ. ಅಚ್ಯುತ ಪ್ರೇಕ್ಷರು ತಮ್ಮ ದೈವದ ಅನಂತೇಶ್ವರನ ಮೊರೆ ಹೋಗ್ತಾರೆ. ಆಗ ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ದೇವರು ಬಂದು, ಇಂದಿನಿಂದ 3ನೇ ದಿವಸ ಗಂಗೆಯು ಇಲ್ಲಿನ ಸರೋವರದೊಳಗೆ ಪ್ರತ್ಯಕ್ಷ ಹರಿದು ಬರ್ತಾಳೆ, ಕಾಶಿಗೆ ಹೋಗೋ ಅವಶ್ಯಕತೆನೇ ಇಲ್ಲ ಅಂತ ಹೇಳ್ತಾರೆ. ಅದು ಹಾಗೆ ಆಗ್ತದೆ. ಎಲ್ಲರೂ ಅವರೊಬ್ಬರೇ ಅಲ್ಲದೆ ಎಲ್ಲರೂ ಸಹಿತ ಆ ಗಂಗೆಯಲ್ಲಿ ಮಿಂದು ಪವಿತ್ರರಾಗ್ತಾರೆ. ಅಂದಿನಿಂದ ಆ ಸರೋವರ ಮಧ್ವ ಸರೋವರ ಅಂತ ಖ್ಯಾತವಾಯಿತು. ಈಗೂ ಸಹ 12 ವರ್ಷಗಳಿಗೊಮ್ಮೆ ಅಲ್ಲಿ ಗಂಗೆ ತಪ್ಪದೇ ಪ್ರಕಟಗೊಳ್ಳುತ್ತಾಳೆ. ನಂತರ ಪೂರ್ಣ ಪ್ರಜ್ಞರು ಉಡುಪಿಯ ಸುತ್ತಮುತ್ತಲೇ ಇದ್ದಂಥ ಅವರ ಗುರುಗಳ ಶಿಷ್ಯರಿಗೆ ಪಾಠ ಪ್ರವಚನ ಮಾಡ್ತಾಯಿದ್ರು. ಅವರ ವಾಗ್ಝರಿ, ವೇದಾಂತ ಪಾಂಡಿತ್ಯದ ಪ್ರತಿಭೆ, ತಮ್ಮ ಸಿದ್ಧಾಂತವನ್ನು ತಮ್ಮ ಸಮಕಾಲೀನರೊಂದಿಗೆ ವಾದ ಮಾಡುವ ರೀತಿ ನೋಡಿ ಅಚ್ಯುತ ಪ್ರೇಕ್ಷರು ವೇದಾಂತ ಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿ ಆನಂದ ತೀರ್ಥ ಎಂದು ಇನ್ನೊಂದು ಅಭಿಧಾನದಿಂದ ಗೌರವಿಸಿ ಆಶೀರ್ವದಿಸಿದರು. ಪೂರ್ಣ ಪ್ರಜ್ಞೆ ಎನ್ನುವುದು ಆಶ್ರಮದ ನಾಮ, ಆನಂದ ತೀರ್ಥ ಎಂಬುದು ಪೀಠನಾಮ. ಮಧು ಎಂದರೆ ಜೇನಿನಂತೆ ಸವಿಯಾದ ಮೋಕ್ಷಕ್ಕೆ ಸುಖಕ್ಕೆ ಕಾರಣವಾದಂಥವ ಮತ್ತು ವ ಎಂದರೆ ಶಾಸ್ತ್ರವನ್ನು ಬೋಧಿಸುವವರು ಎಂದರ್ಥ. ಮಧ್ವ ಎಂಬ ಶಬ್ದವೂ ಆನಂದ ತೀರ್ಥ ಎನ್ನುವ ಹೆಸರಿಗೆ ಸಮಾನಾರ್ಥಕವಾಗಿದೆ. ಶ್ರೀ ಮಾಧವನ ಸರ್ವೋತ್ತಮ ತತ್ವವನ್ನು ಎತ್ತಿ ಹಿಡಿದವರಾದ್ದರಿಂದ ಮಧ್ವಾಚಾರ್ಯರೆಂದು ಅವರು ಗೌರವಿಸಲ್ಪಟ್ಟರು. ಇನ್ನೊಮ್ಮೆ ನ್ಯಾಯಶಾಸ್ತ್ರದಲ್ಲಿ ಪರಿಣಿತಿ ಹೊಂದಿದ್ದ ಸನ್ಯಾಸಿಯೊಬ್ಬರು ಉಡುಪಿಗೆ ಬಂದು ಆಗಮ ಪ್ರಾವೀಣ್ಯವನ್ನು ನಿರಾಕರಿಸಿ ವಾಕ್ಯಾರ್ಥ ಮಾಡಿದರು. ಅದಕ್ಕೆ ಆಚಾರ್ಯರು ಪ್ರತ್ಯಕ್ಷ ಆಗಮಗಳ ಸಹಾಯವಿಲ್ಲದೆ ಅರ್ಥಸಾಧಕ ಪ್ರಮಾಣ ಆಗುವುದೇ ಇಲ್ಲ, ಅನುಮಾನದ ಮಿತಿ ಚಿಕ್ಕದು ಎಂದು ವಾದಿಸಿ ಪ್ರತಿವಾದಿಗಳನ್ನು ಮೂಕರನ್ನಾಗಿ ಮಾಡಿಸಿದರು. ಆಗ ಇವರಿಗೆ ಅನುಮಾನ ತೀರ್ಥ ಎಂಬ ಇನ್ನೊಂದು ಹೆಸರು ಪ್ರಸಿದ್ಧಿಯಾಯಿತು. ಒಮ್ಮೆ ಅಚ್ಯುತ ಪ್ರೇಕ್ಷರು ಇಷ್ಟಸಿದ್ಧಿ ಪಾಠ ಮಾಡುತ್ತಿರುವಾಗ ಮಂಗಳಾಚರಣ ಶ್ಲೋಕದಲ್ಲಿಯೇ 32 ದೋಷಗಳನ್ನು ಪೂರ್ಣ ಪ್ರಜ್ಞರು ತೋರಿಸ್ತಾರೆ. ವ್ಯಾಸಸಮ್ಮತವಾದ ಪಾಠವನ್ನು ಮಂಡಿಸ್ತಾರೆ. ಆಗ ಗುರುಗಳು, ನೀನೇಕೆ ಬ್ರಹ್ಮಸೂತ್ರಗಳ ಮೇಲೆ ಭಾಷೆ ಬರೀಬಾರದು ಅಂತ ಕೇಳ್ತಾರೆ. ಅವರ ಆಜ್ಞೆಗಾಗಿಯೇ ಕಾಯುತ್ತಿದ್ದ ಪೂರ್ಣ ಪ್ರಜ್ಞರು ಬ್ರಹ್ಮಸೂತ್ರ, ಉಪನಿಷತ್ತು ಮತ್ತು ಗೀತೆಗಳ ಮೇಲೆ ಭಾಷೆಗಳನ್ನೇ ಬರೆದುಬಿಡ್ತಾರೆ.
ಈ ಈ ರೀತಿ ತಮ್ಮ ಪಾಂಡಿತ್ಯವನ್ನು ತಮ್ಮ ಗುರುಗಳೆದುರಿಗೆ ಅವರು ತೋರಿಸಿಕೊಂಡು ಪೂರ್ಣ ಪ್ರಜ್ಞರು ಅದ್ವೈತಿಗಳಿದ್ದರೂ ಸಹಿತ ದ್ವೈತವನ್ನು ತಾವು ಒಪ್ಕೊಳ್ಳುವಂತೆ ಮಾಡಿಬಿಡ್ತಾರೆ. ಒಮ್ಮೆ ಬುದ್ಧಿಸಾಗರ ಮತ್ತು ಅವರ ಶಿಷ್ಯರಾದ ವಾದಸಿಂಹ ಎನ್ನುವರು ಬಂದಿರ್ತಾರೆ. ಪೂರ್ಣ ಪ್ರಜ್ಞರು ವಾದಸಿಂಹನನ್ನು ಕ್ಷಣಾರ್ಧದಲ್ಲಿ ವಾದದೊಳಗೆ ಸೋಲಿಸಿಬಿಡ್ತಾರೆ. ಗುರು ಬುದ್ಧಿಸಾಗರ ಆ ವಾದ ವಿವಾದ ನೋಡಿ ನಾಳೆ ನಿಮ್ಮೊಂದಿಗೆ ಚರ್ಚೆ ಮಾಡ್ತೇನೆ ಅಂತ ಹೇಳಿ ರಾತ್ರಿನೋ ಅಲ್ಲಿಂದ ಕಾಲು ಕಿತ್ಬಿಡ್ತಾರೆ. ಈ ಎಲ್ಲ ಬೆಳವಣಿಗೆ ಹೆತ್ತ ತಾಯಿ ತಂದೆಗಳೂ ಸಹ ಸಂತಸವನ್ನು ಕೊಡುತ್ತದೆ. ಮಧ್ವಾಚಾರ್ಯರು ಪ್ರಬುದ್ಧರಾದಾಗ ಭಕ್ತಿಯೋಗ ಬಹಳ ಮಸ್ಕಾಗಿತ್ತು. ಅಷ್ಟೇ ಅಲ್ಲ, ಭಕ್ತಿಯೋಗದಿಂದಲೇ ನಮ್ಮ ದೇಶ ಸಾಹಿತ್ಯದ ಕಡೆ ಹೋಗ್ತಿದೆ ಅನ್ನುವಂಥ ಆರೋಪವೂ ಇತ್ತು. ಅಂಥ ಸಮಯದಲ್ಲಿ ನಾನು ದಾಸನೇ ನಿಜ, ಆದರೆ ಭಗವಂತನ ದಾಸ, ಯಾರಲ್ಲಿಯೂ ನ್ಯೂನ್ಯ ಭಾವವೂ ಇರಬಾರದು, ಹಾಗೇ ನಾನೇ ಎಲ್ಲ ಎನ್ನುವಂಥ ಅಹಂಭಾವವೂ ಇರಬಾರದು. ನಾವೇ ಸ್ವತಂತ್ರರಲ್ಲ, ಒಬ್ಬ ನಿಯಾಮಕ ಇದ್ದಾನೆ, ದೇವರು ಬಿಂಬ, ನಾವು ಅವನ ಪ್ರತಿಬಿಂಬ ಮಾತ್ರ. ಈಗ ನಾವು ಚಂದ ಕಾಣಬೇಕು ಅಂತಂಥೇಳಿ ಕನ್ನಡಿಗೆ ಎಲ್ಲ ಚಂದಂತ ಅಲಂಕಾರ ಮಾಡಿದರೆ ಹೆಂಗೆ ಸಾಧ್ಯದ? ನಾವೇನಾರು ಚಂದ ಕಾಣ್ಲಿಕ್ಕೆ ಆಗ್ತದನ? ನಾವು ಚಂದ ಕಾಣಬೇಕಂದ್ರೆ ನಾವು ಅಲಂಕಾರ ಮಾಡ್ಕೋಬೇಕು. ಅದೇ ರೀತಿಯೇ ದೇವರ ಮೂರ್ತಿಯಲ್ಲಿ ಸಾಕ್ಷಾತ್ ಪರಮಾತ್ಮ ನೆಲೆಸಿರ್ತಾನೆ. ಅದಕ್ಕೆ ಚಂದವಾಗಿ ಅಲಂಕರಿಸಿಗೆ ಅವನಿಗೆ ಪ್ರಿಯವಾದ ವೇದಗಳನ್ನು ಪಠಿಸಿ ಅದು ಬರದೇ ಇದ್ದಲ್ಲಿ ಸುಂದರವಾದ ಹಾಡು ಭಜನೆಗಳ ಮೂಲಕವಾಗಲಿ ಭಗವಂತನೇ ಸೇವೆ ಮಾಡಿ ಅಂತ ಜಗತ್ತಿಗೆ ತಿಳಿಸಿಕೊಟ್ಟವರು ಮಧ್ವಾಚಾರ್ಯರು. ಈ ಸೃಷ್ಟಿ ದ್ವಂದ್ವದಿಂದ ಕೂಡಿದ್ದೆ. ಇದು ಬೇಕು, ಅದು ಬೇಡ, ಇದು ಹೌದು, ಇದು ಅಲ್ಲ, ಹೀಗೆಲ್ಲ 108 ದ್ವಂದ್ವಗಳು. ಇಂಥದ್ರೊಳಗನೆ ಏನಾಗ್ತದೆ, ನಮ್ಮ ಗುರುಗಳ ಅಭ್ಯುದಯನ ಒಬ್ಬ ಮನುಷ್ಯನಿಗೆ ಸಹಿಸ್ಲಿಕ್ಕಾಗೋದಿಲ್ಲ. ಅವರನ್ನು ಮುಗಿಸೇ ಬಿಡಬೇಕು ಅಂತ ಶಾಸ್ತ್ರ ಹಿಡಿದು ಬಂದಿರ್ತಾನೆ. ಆದರೆ ಎದುರಿಗೆ ಬರುತ್ತಲೋ ಅವರ ದೃಷ್ಟಿಯನ್ನು ನೋಡ್ತಾನೆ, ಅವರ ತೇಜಸ್ಸು ಅದನ್ನು ಇದ್ದ ಬಿದ್ದ ಎಲ್ಲ ಶಾಸ್ತ್ರಗಳ ನೆಲಕ್ಕೆ ಹೋಗೋದು, ಉದ್ದಕ್ಕೆ ದಂಡಗೆ ನಮಸ್ಕಾರ ಮಾಡಿಬಿಡ್ತಾನೆ. ಅಂಥ ವ್ಯಕ್ತಿತ್ವ ನಮ್ಮ ಆಚಾರ್ಯರದು. ನಂತರ ಅವರು ದಕ್ಷಿಣಕ್ಕೆ ದಿಗ್ವಿಜಯ ಪ್ರಾರಂಭಿಸ್ತಾರೆ. ಕೇರಳದೊಳಗೆ ಐತರೇಯ ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡ್ತಾರೆ. ಮಹಾಭಾರತಕ್ಕೆ 10 ಅರ್ಥವು, ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥಗಳು ಇವೆ ಎಂದು ಪ್ರತಿಪಾದಿಸ್ತಾರೆ. ತಿರುವನಂತಪುರ, ಕನ್ಯಾಕುಮಾರಿ, ಶ್ರೀರಂಗಂ ಕ್ಷೇತ್ರದಿಂದ ಸಾಗಿ ಶ್ರೀಮುಷ್ಣಕ್ಕೆ ಬಂದರು. ಅಲ್ಲಿ ಒಬ್ಬ ಗರ್ಭವತಿ ಸ್ತ್ರೀ ನೀರಿಗಾಗಿ ಬಹಳ ಕಷ್ಟಪಡುತ್ತಿದ್ಲು. ಅದನ್ನು ಕಂಡು ತಮ್ಮ ದಂಡದಿಂದ ಏನು ಮಾಡ್ತಾರೆ ಅಂದ್ರೆ ಅಲ್ಲಿ ಒಂದು ಗೀರೆಳೆದು ದಂಡ ತೀರ್ಥವನ್ನು ನಿರ್ಮಿಸಿದರು. ಅದು ಇಂದಿಗೂ ಅಲ್ಲಿದೆ. ಇದರಿಂದ ಅವರಿಗೆ ಸಮಾಜದ ಬಗ್ಗೆ ಎಷ್ಟು ಕಳಕಳಿ ಇತ್ತು ಅನ್ನೋದು ಕಂಡು ಬರ್ತದೆ. ನಂತರ ಉಡುಪಿಯಲ್ಲಿ ಬಂದು ತಮ್ಮ ಗೀತಾಭಾಷ್ಯವನ್ನು ರಚಿಸಿ ತಮ್ಮ ಗುರುಗಳಿಗೆ ಸಮರ್ಪಿಸಿದರು. ಪೂಜಾ ವಿಧಿಗೆ ಸಂಬಂಧಿಸಿದ ಕರ್ಮ ನಿಯಮವನ್ನು ರಚಿಸಿದರು. ಇದು ಕಾಂಡಾರ್ಥ ನಿರ್ಣಯ ಎಂದು ಹೆಸರು ಪಡೆದಿದೆ. ಇನ್ನು ಮುಂದೊಮ್ಮೆ ಏನಾಗ್ತದೆ ಅಂದರೆ ಪೀಠದ ಉತ್ತರಾಧಿಕಾರಿ ಆಗ್ಬೇಕನ್ನೋ ಪ್ರಶ್ನೆ ಬರ್ತಿರ್ತದೆ. ಅದಕ್ಕೆ ಕೆಲವೊಂದು ಅರ್ಹತೆಗಳಿರ್ತವೆ, ಅದನ್ನು ಪಟ್ಟಿ ಮಾಡಿರ್ತಾರೆ. ಅದು ಏನು ಅಂತಂದ್ರೆ ಅವರಿಗೆ ಶಾಸ್ತ್ರ ಪರಿಣಿತಿ ಇರಬೇಕು, ವಾದದೊಳಗೆ ಕೌಶಲ್ಯತೆ ಇರಬೇಕು, ತತ್ವ ಪರೀಕ್ಷೆ ಮಾಡ್ತಿರಬೇಕು, ವಿಷಯದೊಳಗೆ ವೈರಾಗ್ಯ ಇರಬೇಕು, ಯಾವ ವಿಷಯಕ್ಕೂ ಅವ್ರ ಮನಸ್ಸು ಹರಿಬಾರ್ದು, ಅಪ್ರತಿಮ ವಾಕ್ ಸಿದ್ಧಿ ಇರಬೇಕು, ವಿಶಿಷ್ಟ ತಪಸ್ಸಿದ್ಧಿನೂ ಇರಬೇಕು, ಅಪಾರ ಲೋಕ ಜ್ಞಾನ ಇರಬೇಕು, ವಿಶಿಷ್ಟ ಸಂಯಮ ಇರಬೇಕು. ಇವುಗಳನ್ನೆಲ್ಲ ಕಳಶಪ್ರಾಯವಾಗಿ ಶ್ರೀಹರಿ ಗುರುಗಳಲ್ಲಿ ಅಚಲವಾದ ಭಕ್ತಿ, ಸಮಾನರಲ್ಲಿ ಮೈತ್ರಿ, ಕಿರಿಯರಲ್ಲಿ ಪ್ರೀತಿ ತುಂಬಿರಬೇಕು. ಈ ಎಲ್ಲ ಅರ್ಹತೆಗಳು ನಮ್ಮ ಗುರುಗಳಲ್ಲಿ ಯಥೇಚ್ಛವಾಗಿತ್ತು. ಹೀಗಾಗಿ ಆ ತೊಂದರೆ ಕೂಡ ನಿವಾರಣೆ ಆಗ್ತದೆ. ಇನ್ನು ಆಚಾರ್ಯರು 4 ಬಾರಿ ಬದ್ರಿಯಾತ್ರೆ ಕೈಕೊಂಡ್ರಂತೆ. ಆಗಿನ ಸಮಯದಲ್ಲಿ ಪ್ರಯಾಣ ಬಹು ಪ್ರಯಾಸ. ಅವರ ಶಿಷ್ಯರಾದಂಥ ಸತ್ಯತೀರ್ಥರು ದೇವರ ಪೆಟ್ಟಿಗೆನ ತಲೆ ಇಟ್ಕೊಂಡು ಮುಂದೆ ಹೋಗ್ತಿರ್ತಾರೆ. ಗುರುಗಳು ಹಿಂದಿಂದ ಬರ್ತಿರ್ತಾರೆ. ಅಲ್ಲಿಯೂ ಸಹ ಒಬ್ಬ ರಾಕ್ಷಸ ಅವರಿಗೆ ತಮಗೆ ಮನಸ್ಸಿಗೆ ಬಂದ ವೇಷವನ್ನು ಧರಿಸುವ ಶಕ್ತಿ ಇರ್ತದೆ. ಹುಲಿ ವೇಷದೊಳಗೆ ಬಂದು ಎದುರಿಗೆ ನಿಲ್ತಾನಂತ. ಪಾಪ ಶಿಷ್ಯರಿಗೆ ಭಯ. ಆದರೆ ಗುರುಗಳು ಅದರ ನೆತ್ತಿಯ ಮೇಲೆ ಸ್ವಲ್ಪ ಮುಟ್ತಾರೆ, ಮುಗೀತು, ಅದು ಗತ ಪ್ರಾಣನ ಆಗಿಬಿಡ್ತದೆ. ಹಿಂಗೆ ಶಿಷ್ಯ ರಕ್ಷಣೆ ಅವ್ರು ಮಾಡ್ತಾ ಇರ್ತಾರೆ. ಮುಂದೆ ಸಾಕ್ತಾ ಬಂದಂತೆ ಒಬ್ಬ ಸುಲ್ತಾನ, ಅವನ ಕೋಟೆ, ಅದರ ಸುತ್ತಲೂ ಸಾಕಷ್ಟು ನೀರು, ಅದು ಏನು ಯಾರೂ ದಾಟ್ಲಿಕ್ಕೆ ಸಾಧ್ಯ ಇಲ್ಲದಂಥದ್ದು.
ಅಂಥದ್ರೊಳಗೆ ಅವರು ಹಿಂದೆ ಮುಂದೆ ನೋಡೋದಲ್ಲ, ಬದ್ರಿ ಕಡೆ ಹೋಗಬೇಕು ಅಂತಂದ್ರೆ ಅವ್ರದ್ರಲ್ಲಿ ಇಳಿದೇ ಬಿಡ್ತಾರೆ, ನೀಸ್ಕೊಂಡು ಮುಂದೆ ಹೋಗ್ತಾರೆ. ಈ ಥರ ಅವ್ರು ನೀರಿಗೆ ಧುಮುಕಿದ್ದನ್ನು ನೋಡಿ ಕೋಟೆ ಮೇಲೆ ನಿಂತ ಸೈನಿಕರು ಏನು ಮಾಡ್ತಾರೆ, ಸಿಪಾಯಿಗಳು ರಾಜನಿಗೆ ಹೋಗಿ ವಿಷಯ ತಿಳಿಸ್ತಾರೆ. ಇದೇನಪ್ಪ ಇಂಥ ಒಬ್ಬ ಸನ್ಯಾಸಿ ಈ ಥರ ಬಂದ ಅಂತ ಆಶ್ಚರ್ಯಪಟ್ಬಿಡ್ತಾರೆ. ಅಷ್ಟೇ ಅಲ್ಲ, ಅವರನ್ನು ಕರ್ಕೊಂಡು ಹೋಗಿ ಆ ಸುಲ್ತಾನ್ ಎದುರಿಗೆ ತಂದು ನಿಲ್ಲಿಸ್ತಾರೆ. ಆವಾಗ ಆ ಸುಲ್ತಾನನಿಗೆ ಆಶ್ಚರ್ಯ, ನೀವು ಹೆಂಗೆ ಬಂದ್ರಿ, ನಿಮಗೆ ಭಯ ಅಂತ ಅನ್ನಿಸ್ಲಿಲ್ಲೇನು? ಅದಕ್ಕೆ ಅವ್ರದ್ದು ಉತ್ತರ, ಆ ಶಬ್ದನ ನನ್ನ ಹತ್ರ ಇಲ್ಲ, ನಾನು ಕರ್ಮ ನಿಯಾಮಕ, ನನಗೆ ಭಗವಂತ ಇದ್ದಾನ, ಯಾವಾಗಲೂ ಆತನ ಸೇವೆ ಮಾಡುವವು ನಾನು, ಅಂಥವ್ರಿಗೆ ಭಯ ಯಾಕೆ ಅಂತ ಹೇಳ್ತಾನೆ. ಅದರಿಂದ ಅವನು ಸಂತೋಷ ಆಗಿ ಮುಂದೆ ಅವರ ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ಈ ರೀತಿ ಅವರು ಬದ್ರಿಗೆ ಹೋಗ್ತಾರೆ. ಬದ್ರಿಯೊಳಗೆ ವಾತಾವರಣ ಎಷ್ಟು ಏನೂ ಚಲೋ ಇರೋಂಗಿಲ್ಲ. ಅಂಥದ್ರೊಳಗೆ ಅವ್ರದ್ದು ಕಾಷ್ಠ ಮೌನ, ಸಾಕಷ್ಟು ಥಂಡಿ, ಅಂಥದ್ರೊಳಗೆ ಸ್ನಾನ ಮಾಡ್ತಿರ್ತಾರೆ, ತೀರ್ಥ ಸ್ನಾನ, ಹಾಗೂ ಸತತ ಉಪವಾಸ, ಯಾವಾಗಲೂ ಮೌನ ಆಗಿದೆ. ಬರೀ ಪ್ರವಚನ ಪಾಠಕ್ಕಷ್ಟೇ ಅವ್ರು ಬಾಯಿ ತೆಗಿತಿರ್ತಾರೆ, ಮಿಕ್ಕಿ ಯಾವುದಕ್ಕೂ ಇರೋದಿಲ್ಲ. ನಾವು ದಿನಾಲು ಈಗ ಹೇಳ್ತಿರ್ತೀವಲ್ಲ, ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಶ್ಚ ವಿಭೀಷಣ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನ ಅಂತ. ಅಂತಹ ಚಿರಂಜೀವಿಯಾಗಿರುವಂಥ ಶ್ರೀ ವೇದವ್ಯಾಸರನ್ನು ಹಾಗೂ ಬದ್ರಿನಾರಾಯಣನ ನೋಡುವ ಹಂಬಲ ಅವರಿಗೆ ಅಷ್ಟು ಉತ್ಕಟ ಇತ್ತು. ಬದ್ರಿನಾರಾಯಣನಿಗೆ ಅವರೊಂದು ತಾವು ಬರೆದಂಥ ಗೀತಾ ಭಾಷ್ಯವನ್ನು ಸಮರ್ಪಣೆ ಮಾಡ್ತಾರೆ. ಆ ಭಗವಂತ ಸ್ವಪ್ನದಲ್ಲಿ ಗೋಚರಿಸಿ ಅದರ ಮಂಗಲಾಚರಣ ಶ್ಲೋಕದಲ್ಲಿ ಶಕ್ತಿತಃ ಅಂದರೆ ನನ್ನ ಶಕ್ತ್ಯಾನುಸಾರ ಎಂಬುದಕ್ಕೆ ಬದಲಾಗಿ ಅಲ್ಪತಃ ಅಂದರೆ ಲೇಷತಃ ಅಂತ ತಿದ್ದಲಿಕ್ಕೆ ಹೇಳ್ತಾರಂತೆ. ಅದೇ ರೀತಿ ಅವರು ತಿದ್ದುಪಡಿ ಮಾಡಿಕೊಂಡ್ರು. ಒಂದು ರಾತ್ರಿ ಶ್ರೀ ವೇದವ್ಯಾಸರು ಆಚಾರ್ಯರನ್ನು ಕರೆದಂತೆ ಭಾಸವಾಯಿತಂತೆ. ಮರುದಿನ ತಾವೊಬ್ಬರೇ ವೇಗವಾಗಿ ಸಂಚರಿಸಿ ಅವರ ದರ್ಶನವನ್ನು ಪಡಿತಾರೆ. ಅವ್ರನ್ನ ಕಂಡ ತಕ್ಷಣ ಭಾವೋತ್ಕಟರಾಗಿ ದೀರ್ಘ ದಂಡ ನಮಸ್ಕಾರ ಮಾಡಿಬಿಡ್ತಾರೆ. ಕಣ್ಣೊಳಗೆ ಹಾಗೇ ಧಾರಾಕಾರ ನೀರು ಆನಂದ ಬಾಷ್ಪ ಹರಿತಿರ್ತಾರೆ. ಆಗ ಶ್ರೀ ಮಹರ್ಷಿಗಳು ವೇದವ್ಯಾಸರ ಅವರನ್ನು ಅತ್ಯಂತ ಆನಂದದಿಂದ ಅಪ್ಪಿಕೊಂಡು ಆಶೀರ್ವದಿಸ್ತಾರೆ. ಮತ್ತೂ ಒಂದು ಸರ್ತ್ಯಕ್ಕೆ ಹೋದಾಗ ಅವಾಗ ತಮ್ಮ ಸವಿನೆನಪಿಗಾಗಿ ಅವ್ರು ಏನು ಮಾಡ್ತಾರೆ ಅಂದ್ರೆ, ವ್ಯಾಸ ಮೂರ್ತಿಯನ್ನೇ ಒಳಗೊಂಡಂಥ 8 ಸಾಲಗ್ರಾಮಗಳನ್ನು ಅವರಿಗೆ ಅನುಗ್ರಹಿಸ್ತಾರೆ. ಇವಕ್ಕೆ ವ್ಯಾಸಮುಷ್ಟಿ ಅಂತ ಕರೀತಾರೆ. ಹೀಗೆ ಮಧ್ವರು ತಮ್ಮ ಭಾಷ್ಯಕ್ಕೆ ವ್ಯಾಸರಿಂದ ಅನುಮತಿ ಆಶೀರ್ವಾದ ಎರಡುಗಳನ್ನೂ ಪಡೆದುಕೊಂಡರು. ಬದರಿಯಿಂದ ಪ್ರಯಾಗ ಗಯಾ ಮಾರ್ಗವಾಗಿ ಗೋದಾವರಿ ಅಂದರೆ ಕಳಿಂಗಕ್ಕೆ ಬರ್ತಾರೆ. ಅಲ್ಲಿ ಓರಂಗಲ್ ಸಂಸ್ಥಾನದ ಆಸ್ಥಾನ ವಿದ್ವಾಂಸರಾಗಿದ್ದ ತಾರ್ಕಿಕ ಶಿಖಾಮಣಿ ಶೋಭನ ಭಟ್ಟ ಮತ್ತು ಸ್ವಾಮಿ ಶಾಸ್ತ್ರಿಗಳ ಪಂಡಿತರು ಆಚಾರ್ಯರೊಂದಿಗೆ ವಾದದಲ್ಲಿ ಬೀಳ್ತಾರೆ. ಆವಾಗ ಅದು ವಾದದಲ್ಲಿ ಸೋತು ಅವರ ಶಿಷ್ಯರಾದರು. ಇವರೇ ಮುಂದೆ ಆಚಾರ್ಯರ ಪೀಠಗಳನ್ನು ಮುಂದುವರಿಸಿದ ಪದ್ಮನಾಭ ತೀರ್ಥರು ಮತ್ತು ನರಹರಿ ತೀರ್ಥರು. ಶ್ರೀ ಮಧ್ವಾಚಾರ್ಯರು ಹರಿರೇವ ಪರಹ ಅಂದರೆ ವಿಷ್ಣುವೇ ಸರ್ವೋತ್ತಮನು, ಪರಮಾತ್ಮನೇ ನಿಯಾಮಕ, ಈ ರೀತಿ ದ್ವೈತ ಎಂದರೆ ಭಗವಂತನೇ ಬೇರೆ, ಬ್ರಹ್ಮ ಬೇರೆ, ಜೀವಿ ಬೇರೆ ಎಂದು ಪ್ರತಿಪಾದಿಸಿದರು. ಜೀವರಿಗೂ ಪರಮಾತ್ಮನಿಗೂ ಭೇದ ಉಂಟು, ಜಡ ವಸ್ತುವಿಗೂ ಪರಮಾತ್ಮನಿಗೂ ಭೇದವಿದೆ. ಜೀವರಲ್ಲಿಯೂ ಪರಸ್ಪರ ಭೇದವಿದೆ. ಜಡ ವಸ್ತುವಿಗೂ ಪ್ರತಿ ಜೀವಕ್ಕೂ ಭೇದವಿದೆ. ಜಡವಸ್ತುಗಳಲ್ಲೇ ಪರಸ್ಪರ ಭೇದವಿದೆ ಎಂದು 5 ಭೇದಗಳನ್ನು ಗುರುತಿಸಿದ್ದಾರೆ. ಕರ್ಮ, ಜ್ಞಾನ, ಭಕ್ತಿಗಳು ಮೋಕ್ಷ ಸಾಧನೆಯ 3 ಹಂತಗಳಾಗಿವೆ. ಕಲಿಯುಗದಲ್ಲಿ ಮುಕ್ತನಾಗಲು ಭಕ್ತಿಗಿಂತ ಸುಲಭವಾದ ಸರಳವಾದ ದಾರಿ ಮತ್ತೊಂದಿಲ್ಲವೆಂತಲೂ ತಿಳಿಸಿದ್ದಾರೆ. ಪುರುಷ ಪ್ರಯತ್ನ, ದೈವಿ ಸಹಾಯವೆಂಬ ಅಪೌರುಷೇಯ ಸಿದ್ಧಾಂತದ ಕುರುಹಾಗಿ ಅವರ ಭಾವಚಿತ್ರದಲ್ಲಿ 2 ಬೆರಳುಗಳನ್ನು ಎತ್ತಿ ತೋರಿಸಲಾಗಿದೆ. ಇನ್ನು ಅವರ ಕೃತಿರತ್ನಗಳಲ್ಲಿ ಈಗ ಉಪಲಬ್ಧ ಇರುವುದು 37. ಅವರು ಸಾಕಷ್ಟು ಬರೆದಾರೆ, ಆದರೆ ನಮಗೆ ಈಗ ಸದ್ಯ ಇರೋದು 37. ಅದರಲ್ಲೂ ಬ್ರಹ್ಮಸೂತ್ರ ಭಾಷಾ, ಉಪನಿಷತ್ ಭಾಷೆಗಳು, ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ, ನ್ಯಾಯ ವಿವರಣ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಭಾಗವತ ತಾತ್ಪರ್ಯ, ತತ್ವೋದ್ಯೋತ, ತತ್ವಸಾಂಖ್ಯಾನ, ಯಮಕ ಭಾರತ, ಸದಾಚಾರ ಸ್ಮೃತಿ ಇವು ಮೇರು ಕೃತಿಗಳು. ಶ್ರೀ ವಿದ್ಯಾರಣ್ಯರು, ಶ್ರೀ ಪುರಂದರದಾಸರು, ವಾದಿರಾಜರು, ಶ್ರೀ ರಾಘವೇಂದ್ರ ಸ್ವಾಮಿಗಳು, ಶ್ರೀ ವಿಜಯದಾಸರು, ಶ್ರೀ ಗೋಪಾಲದಾಸರು, ಶ್ರೀ ಜಗನ್ನಾಥದಾಸರು ಇನ್ನೂ ಮೊದಲಾದವರೆಲ್ಲ ಇವರ ಅತ್ಯುತ್ತಮ ಅನುಯಾಯಿಗಳು. ಅವರ ಸ್ಫೂರ್ತಿಯಿಂದ ಮೈದಳೆದ ಹರಿದಾಸ ಸಾಹಿತ್ಯ
ಜನಸಾಮಾನ್ಯರ ಆಸ್ತಿಕ್ಯ ವೃದ್ಧಿಗೆ ನೀಡಿರುವ ಕೊಡುಗೆ ಅತಿ ಅನನ್ಯ. ಅವರ ಮಾರ್ಮಿಕ ಸಂದೇಶಗಳ ಅನುಷ್ಠಾನದಿಂದ ದಿನನಿತ್ಯ ಜೀವನದಲ್ಲಿ ಯಶಸ್ಸು ಪ್ರೇಯಸ್ಸುಗಳನ್ನು ಪಡೆಯುವುದು ಸಾಮಾನ್ಯರಿಗೂ ಸುಲಭವಾಗುವುದರಲ್ಲಿ ಸಂದೇಹವೇ ಇಲ್ಲ. ಇನ್ನು ನಾವು ತಿಳ್ಕೊಂಡಿದ್ದೀವಿ, ಕರ್ನಾಟಕ ಸಂಗೀತ ಪ್ರಸಿದ್ಧಿಗೆ ಬಂದದ್ದು ಶ್ರೀ ಪುರಂದರಾಸರ ಕಾಲದಲ್ಲಿ ಅಂತ. ಆದರೆ ಅದಕ್ಕೆ ಮಧ್ವಾಚಾರ್ಯರೇ ಆದ್ಯರು. ಅವರು ಸಂಸ್ಕೃತದಲ್ಲೇ ಆಗ ಹಾಡುಗಳನ್ನು ಬರೆದವರು. ಇನ್ನು ಮೊದಲೇ ತಿಳಿಸಿದಂತೆ ದಾಸ ಸಾಹಿತ್ಯದ ಮೇಲೆ ಅವರ ಛಾಪು ಬಹಳವಾಗಿ ಮೂಡಿದೆ. ಉದಾಹರಣೆಗೆ ಒಂದು ಗೀತೆಯ ಒಂದು ಸಣ್ಣ ಪಲ್ಲವಿ ಹೇಳ್ತೀನಿ. ಉಡುಪಿ ಇದು ಉಡುಪಿ ಇದು ಗೀತಾಚಾರ್ಯರ ಕ್ಷೇತ್ರವಿದು, ಮಧ್ವಾಚಾರ್ಯರು ಕಟ್ಟಿಸಿದಂಥ ಮಧ್ವಮೂರುತಿಯ ಮನೆಯಿತು. ಉಡುಪಿ ಇದು ಉಡುಪಿ ಇದು ಗೀತಾಚಾರ್ಯರ ಕ್ಷೇತ್ರವಿದು. ಅದರಂತೆ ಇನ್ನೊಂದು ಹರಿ ಸರ್ವೋತ್ತಮ ವಾಯುಜಿಯೋತ್ತಮ ಗುರು ಮಧ್ವರಾಯರೆಂದರಿ ಮಾನವೇ, ಹರಿ ಸರ್ವೋತ್ತಮ ವಾಯುಜಿಯೋತ್ತಮ. ಈ ಥರ ಇನ್ನೂ ಸಾಕಷ್ಟು ಗೀತೆಗಳು ಇವೆ ಅವರ ಮೇಲೆ. ಇನ್ನು ಅಧಿಕ ಮಾಸದಲ್ಲಿ ಶ್ರೀ ಮಧ್ವಾಚಾರ್ಯರ 37 ಗ್ರಂಥಗಳ ಭಾವ ನಿತ್ಯ ಸ್ಮರಣೆ ಬರಲಿ ಎಂಬ ಸದುದ್ದೇಶದಿಂದ ಶ್ರೀ ಜಗನ್ನಾಥದಾಸರು ರಚಿಸಿದಂಥ ಹರಿಕಥಾಮೃತ ಸಾರದ ಎಲ್ಲ ಸಂಧಿಗಳಲ್ಲಿಂದ ಆಯ್ದ 33 ಷಟ್ಪದಿಗಳ ರತ್ನಮಣಿಗಳ ಅಪೂಪ ಹಾರವನ್ನು ಪುರುಷೋತ್ತಮ ಪ್ರೀತಿಗಾಗಿ ಎಲ್ಲ ಮುಮುಕ್ಷು ಜೀವರಿಗೆ ಉಪಾಸನೆಗಾಗಿ ಉಪಲಬ್ಧವಿದೆ. ಇನ್ನು ತಾವು ಮಾಡಬೇಕಾದ ಕಾರ್ಯಗಳು ಪರಿಪೂರ್ಣವಾದ ನಂತರ ವಿರಮಿಸ ಬಯಸಿದರು. ತಮ್ಮ 79ನೇ ವಯಸ್ಸಿನಲ್ಲಿ ಅಂದು ಪಿಂಗಳನಾಮ ಸಂವತ್ಸರದ ಮಾಘ ಶುದ್ಧ ನವಮಿ ಅವರಿಗೆ ಪ್ರಿಯವಾದ ಐತರೀಯ ಉಪನಿಷತ್ತಿನ ಪ್ರವಚನ ಅನಂತೇಶ್ವರ ದೇವಸ್ಥಾನದಲ್ಲಿ ಮಾಡುತ್ತಾ ಇದ್ದರು. ದೇವತೆಗಳೆಲ್ಲ ಅವರ ಮೇಲೆ ಪುಷ್ಪವೃಷ್ಟಿಗೈದರಂತೆ. ಅಂತಹ ವಾಗ್ಮಯ ಅವ್ರದ್ದಿತ್ತು. ಅವರು ಪುಷ್ಪಗಳೊಳಗೆ ಮುಚ್ಚಿ ಹೋಗ್ಬಿಟ್ರು. ಎಷ್ಟಂದರೆ ಅನಂತರ ಹುಡುಕಿ ಹೂಗಳನ್ನು ಸರಿಸಿ ನೋಡ್ಲಿಕ್ಕೆ ಹೋಗ್ತಾರೆ. ಗುರುಗಳಲ್ಲಿ ಇದ್ದಿದ್ದೇ ಇಲ್ಲ, ಅದೃಶ್ಯರಾಗಿಬಿಟ್ಟಿತ್ತು. ಆ ದಿನವನ್ನು ಮಧ್ವನವಮಿ ಎಂದು ಇಂದಿಗೂ ಆಚರಿಸಲಾಗುತ್ತದೆ. ಮೊದಲು ರಥಸಪ್ತಮಿ ಬರ್ತದೆ, ಅದರ ಮರುದಿನಾನೇ ಭೀಷ್ಮಾಷ್ಟಮಿ, ಅದರ ನಂತರ ಬರುವುದೇ ನಮ್ಮ ಮಧ್ವನವಮಿ. ಈ ರೀತಿ ಮಧ್ವಾಚಾರ್ಯರ ಬಗ್ಗೆ ಇನ್ನೂ ಸವಿಸ್ತಾರವಾಗಿ ತಿಳ್ಕೊಳ್ಬೇಕು ಅಂದರೆ ಅವರ ಸಮಕಾಲೀನರೇ ಆದಂಥ ಶ್ರೀನಾರಾಯಣಾಚಾರ್ಯ ರಚಿಸಿದ ಸುಮಧ್ವ ವಿಜಯ ಗ್ರಂಥ, ಅದಕ್ಕೆ ಸುಮಧ್ವ ಎನ್ನುವಂಥ ಹೆಸರು ತುಂಬ ಏನು ಅಂದರೆ ಶ್ರೇಷ್ಠ ಹೆಸರಾಗಿದೆ. ಅದು ಅಂಥ ಒಂದು ಕೃತಿ ಅವರ ಅದಕ್ಕೆ ಕೈಗನ್ನಡಿಯಾಗಿದೆ. ಅವರ ಎಲ್ಲ ವಿಷಯಗಳ ಅದರೊಳಗೆ ಅಡಕವಾಗಿವೆ. ಇನ್ನು ಕೊನೆಯದಾಗಿ ಹೇಳಬೇಕಂದ್ರೆ, ಒಬ್ಬ ಮನುಷ್ಯ ಕೆಲವು ಗಳಿಗೆ ದ್ವೈತಿನೇ ಇರ್ತಾನೆ, ಇನ್ನೂ ಕೆಲವು ಗಳಿಗೆ ವಿಶಿಷ್ಟ ಅದ್ವೈತಿ ಆಗ್ತಾನೆ, ಮತ್ತು ಕೆಲವು ಸಮಯದೊಳಗೆ ಅದ್ವೈತಿನೂ ಆಗಿರ್ಬೋದು. ಅವನ ಮನೋವೃತ್ತಿಯನ್ನು ಅದು ಅವಲಂಬಿಸಿರುತ್ತದೆ. 3 ಮತಗಳು ವೇದಾಭಿಮತಗಳೇ ಆದ್ದರಿಂದ ಅವುಗಳಲ್ಲಿ ಯಾವನ್ನಾದರೂ ಉಪಾಸಕರು ತಮಗಿಷ್ಟದಂತೆ ಆರಿಸಿಕೊಳ್ಳಬಹುದು. ನಮ್ಮ ಶಬ್ದ ದ್ವೈತ, ನಿಶ್ಶಬ್ದ ಅದ್ವೈತ. ಒಂದು ತರ್ಕದ್ದು, ಇನ್ನೊಂದು ಅನುಭವದ್ದು. ಅದ್ವೈತದಲ್ಲಿನ ದ್ವೈತವು, ದ್ವೈತದಿಂದ ಅದ್ವೈತದ ಅನುಭವವು ಮನುಷ್ಯ ಜೀವನ ಸಾರ್ಥಕತೆಯ ಗರಿಷ್ಠ ಸ್ಥಿತಿ. ಅದು ನಮ್ಮೆಲ್ಲರಿಗೂ ಲಭ್ಯವಾಗಲಿ ಎಂದು ಆಚಾರ್ಯರಲ್ಲಿ ಪ್ರಾರ್ಥಿಸುವೆ. ಹರಿ ಓಂ ತತ್ಸತ್.